ಅದು ಶತಮಾನ ಕಂಡ ಶಾಲೆ. ಆದರೆ ಅಭಿವೃದ್ಧಿ ಮತ್ತು ಮೂಲಭೂತ ಸೌಲಭ್ಯಗಳಿಗೆ ಅದ್ಯಾಕೋ ಗ್ರಹಣ ಹಿಡಿದಂತಾಗಿತ್ತು. ಆದರೆ ಈ ಬಗ್ಗೆ ನಿಮ್ಮ ಜಿ ಕನ್ನಡ ನ್ಯೂಸ್ ಪ್ರಸಾರ ಮಾಡಿದ ಬೆನ್ನಲ್ಲೇ, ಅಂದರೆ ಸುದ್ದಿ ಪ್ರಸಾರ ಮಾಡುತ್ತೆ ಇದಾದ ಬೆನ್ನಲ್ಲೇ ಹಿಡಿದಿರುವಂಥ ಗ್ರಹಣ ಬಿಟ್ಟಂತಾಗಿದೆ. ಶಾಲೆಗೆ ಅಭಿವೃದ್ಧಿ ಸ್ಪರ್ಶ ಸಿಗುವ ಲಕ್ಷಣಗಳು ಕಾಣಿಸ್ತಾ ಇರೋದು ಈಗ ಮೇಲ್ನೋಟಕ್ಕೆ ಸ್ಪಷ್ಟವಾಗಿ ಗೊತ್ತಾಗ್ತಾ ಇದೆ. ಈಗ ಶಿಕ್ಷಣ ಪ್ರೇಮಿಗಳ ಸಂತಸಕ್ಕೆ ಕಾರಣವಾಗಿದೆ. ಅದರ ಒಂದು ವರದಿ ನಿಮ್ಮ ಮುಂದೆ. ಇಂದು ಸರ್ಕಾರಿ ಶಾಲೆಗಳು ಮೂಲಭೂತ ಸೌಲಭ್ಯಗಳಿಂದ ವಂಚಿತ ಆಗ್ತಿವೆ. ಇದಕ್ಕೆ ಆಡಳಿತ ವ್ಯವಸ್ಥೆ ಅಥವಾ ಮಕ್ಕಳ ಕೊರತೆನೂ ಕಾರಣ ಇರಬಹುದು. ಆದರೆ ಇರೋ ಮಕ್ಕಳಿಗಾದರೂ ಗುಣಮಟ್ಟದ ಶಿಕ್ಷಣ ನೀಡಬೇಕು ಅಂದ್ರೆ ಕನಿಷ್ಠ ಸೌಲಭ್ಯ ಆದರೂ ಇರಲೇಬೇಕು ಅಲ್ವಾ? ಗದಗ ಜಿಲ್ಲೆಯ ಬೇಟಗೇರಿಯ 2ನೇ ನಂಬರ್ ರಾಜೀವಪ್ಪ ಶಾಲೆಯ ಅವ್ಯವಸ್ಥೆ ಕುರಿತು ಶತಮಾನ ಕಂಡ ಸರ್ಕಾರಿ ಶಾಲೆಯ ವ್ಯಥೆಯನ್ನು ಶೀರ್ಷಿಕೆಯಲ್ಲಿ ನಾವು ಸುದ್ದಿ ಪ್ರಸಾರ ಮಾಡಿದ್ವಿ. ಇದರ ಬೆನ್ನಲ್ಲೇ ಅಧಿಕಾರಿಗಳ ತಂಡ ಶಾಲೆಗೆ ಭೇಟಿ ನೀಡಿ ಪರಿಶೀಲನೆ ನಡೆಸಿತು. ಇದು ನಿಮ್ಮ ಜಿ ಕನ್ನಡ ನ್ಯೂಸ್ನ ಬಿಗ್ ಇಂಪ್ಯಾಕ್ಟ್. ಸುದ್ದಿ ಬೆನ್ನಲ್ಲೇ ಎಚ್ಚೆತ್ತುಕೊಂಡ ಅಧಿಕಾರಿಗಳು ಶಹರ ಬಿಇಒ ಆರ್.ವಿ. ಶೆಟ್ಟಪ್ಪನವರ ನೇತೃತ್ವದ ತಂಡ ಭೇಟಿ ನೀಡಿ ಸಮಸ್ಯೆ ಆಲಿಸಿದ್ದಾರೆ. ಆದರೆ ಸದ್ಯ ರಾಜೀವಪ್ಪ ಶಾಲೆಗೆ ಹೊಸ ರೂಪ, ನೂತನ ಕಟ್ಟಡದ ಆಕಾಂಕ್ಷೆಗೆ ಸ್ಥಳೀಯರು ಹಾಗೂ ಶತಮಾನ ಕಂಡ ಶಾಲೆಯ ಹಳೆ ವಿದ್ಯಾರ್ಥಿಗಳು ಕಾತುರದಲ್ಲಿದ್ದಾರೆ. ಬೇಟಗೇರಿ ಭಾಗದ ರಾಜೀವಪ್ಪನ ಶಾಲೆ ಶತಮಾನೋತ್ಸವದ ಶಾಲೆ ಏನೋ ಒಂದು ದುಸ್ಥಿತಿ ಕಾರಣವಾಗಿತ್ತು, ಬೀಳೋ ಸ್ಥಿತಿಯಲ್ಲಿತ್ತು. ಅದನ್ನು ಕೂಡಲೇ ಮಾಧ್ಯಮದಂಥ ಜಿ ಮಾಧ್ಯಮದವರು ಬಂದು ಒಂದು ನ್ಯೂಸನ್ನು ಮಾಡಿಬಿಟ್ಟು ಪ್ರಸಾರ ಮಾಡಿ ಅಧಿಕಾರಿಗಳಿಗೆ ಹಾಗೂ ಸರ್ಕಾರಕ್ಕೆ ಗಮನಕ್ಕೆ ತಂದು ಕೊಟ್ಟರು. ಅವ್ರಿಗೆ ನಾನು ಮೊದಲು ಅಭಿನಂದನೆ ಸಲ್ಲಿಸ್ತೀನಿ. ಅಧಿಕಾರಿಗಳ ತಂಡ ಭೇಟಿ ನೀಡಿದ ಸಮಯದಲ್ಲಿ ಕೊಠಡಿಗಳೆಲ್ಲ ಬೀಳುವ ಹಂತದಲ್ಲಿರುವ ಬಗ್ಗೆ ಗಮನಕ್ಕೆ ಬಂದಿದೆ. ಶಿಕ್ಷಣಾಧಿಕಾರಿಗಳು ಈ ಬಗ್ಗೆ ಶಾಲೆಯ ಮುಖ್ಯೋಪಾಧ್ಯಾಯರ ಜೊತೆ ಸಭೆ ಮಾಡಿದ್ದಾರೆ. ಅಲ್ಲಿದ್ದ ಮಕ್ಕಳನ್ನ ಅದೇ ಶಾಲೆಯ ಹಿಂದೆ ಇರುವ ಹೆಣ್ಣು ಮಕ್ಕಳ ಶಾಲೆಗೆ ಸ್ಥಳಾಂತರಿಸಲಾಗಿದೆ. ಈಗಾಗಲೇ ಕಟ್ಟಡ ದುರಸ್ತಿಗಾಗಿ ಲೋಕೋಪಯೋಗಿ ಇಲಾಖೆಗೂ ಸಹ ಪತ್ರ ಬರೆಯಲಾಗಿದೆಯಂತೆ. ಸಾರ್ವಜನಿಕ ಶಿಕ್ಷಣ ಇಲಾಖೆ ಅಪರ ಆಯುಕ್ತರಿಗೂ ಸಹ ಈ ಬಗ್ಗೆ ಗಮನಕ್ಕಿದೆ. ಈಗಾಗಲೇ ಆಯುಕ್ತರು ಸುಮಾರು 5 ಕೊಠಡಿಗಳ ಮಂಜೂರಿಗೆ ಪತ್ರ ಬರೆದಿದ್ದಾರೆ. ಅಂದಾಜು 69.50 ಲಕ್ಷ ಮಂಜೂರು ಮಾಡಲು ಇಲಾಖೆಯ ಗಮನಕ್ಕೆ ತಂದಿದ್ದಾರೆ. ಹಾಗಾಗಿ ಶೀಘ್ರ ಎಲ್ಲರ ಸಹಕಾರದಿಂದ ಕಾಮಗಾರಿ ಪ್ರಾರಂಭಿಸುವ ಕೆಲಸ ಮಾಡುವ ಬಗ್ಗೆ ಅಧಿಕಾರಿಗಳು ಭರವಸೆ ನೀಡಿದ್ದಾರೆ. ಮಾನ್ಯ ಉಪನಿರ್ದೇಶಕರು ಸಹ ನಮ್ಮ ಕಡೆಯಿಂದ ವರದಿ ತಗೊಂಡು ಮಾನ್ಯ ಅಪರ ಆಯುಕ್ತರು ಸಾರ್ವಜನಿಕ ಶಿಕ್ಷಣ ಇಲಾಖೆ ಧಾರವಾಡ ಇವರಿಗೆ 69.50 ಲಕ್ಷ ಸುಮಾರು 5 ಕೊಠಡಿಗಳ ನಿರ್ಮಾಣಕ್ಕಾಗಿ 69.50 ಅಂದರೆ 50 ಲಕ್ಷ ಮಂಜೂರಿಗಾಗಿ ಅವರು ಸಹ ಪತ್ರ ಬರೆದಾರ. ಅದು ನಮಗೊಂದು ಕಾಪಿ ಕೊಟ್ಟಾರ. ನಾನು ಈಗ ಸಂಬಂಧಿಸಿದ ಅಪರ ಆಯುಕ್ತರ ಕಚೇರಿಗೆ ಸಂಬಂಧಿಸಿದ ವಿಭಾಗಕ್ಕೆ ನಾನು ಭೇಟಿಯಾಗಿ ಶೀಘ್ರದಲ್ಲಿ ಭೇಟಿಯಾಗಿ ಅದನ್ನು ನಮ್ಗೆ ಮಂಜೂರಾತಿಯನ್ನು ಪಡೆದುಕೊಂಡ್ಬಂದು ಕೋಟಿಗಟ್ಟಲೆ ಬೆಲೆ ಬಾಳುವ ಈ ಜಾಗ ಅಂದು ಬಡ ಮಕ್ಕಳ ಶಿಕ್ಷಣಕ್ಕಾಗಿ ರಾಜೀವಪ್ಪ ಡಂಬಳ ಅವರು ಶಾಲೆಗಾಗಿ ದಾನ ನೀಡಿದ್ರು. ಆದರೆ ಈ ಶಾಲೆಯ ದುಸ್ಥಿತಿ ಸ್ಥಳೀಯರ ಅಸಮಾಧಾನಕ್ಕೆ ಕಾರಣವಾಗಿತ್ತು. ಆದರೆ ಶೈಕ್ಷಣಿಕವಾಗಿ ಮಕ್ಕಳಿಗೆ ಆಗುತ್ತಿರುವ ಸಮಸ್ಯೆ ಬಗ್ಗೆ ನೈಜ ವರದಿ ಬಿತ್ತರಿಸಿ ಸಾಮಾಜಿಕ ಕಾಳಜಿ ತೋರಿದ ಜಿ ಕನ್ನಡ ನ್ಯೂಸ್ಗೆ ಸ್ಥಳೀಯರು ಅಭಿನಂದಿಸಿದ್ದಾರೆ. ಒಟ್ನಲ್ಲಿ ಕೂಡಲೇ ದುರಸ್ತಿ ಕಾರ್ಯ ಕೈಗೊಂಡು ಶಾಲೆ ಅಭಿವೃದ್ಧಿಯತ್ತ ಸಾಗಲಿ, ಹೆಚ್ಚಿನ ಮಕ್ಕಳು ಶತಮಾನ ಕಂಡ ಈ ಸರ್ಕಾರಿ ಶಾಲೆಯಲ್ಲಿ ಓದುವಂತಾಗಲಿ ಅನ್ನೋದೇ ನಮ್ಮ ಆಶಯ. ಫಾರೂಕ್ ಮಖಾಂದಾರ್, ಜಿ ಕನ್ನಡ ನ್ಯೂಸ್, ಗದಗ.